guys, welcome back to my channel. ಸೊ ಗೈಸ್, ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂದರೆ ನಿಮಗೆ ಟೈಟಲ್ ಮತ್ತು ತಮ್ಮನೇಲಿ ನೋಡಿರೋದ್ರಿಂದ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತು ಕಡಲೆಕಾಯಿ ಪರಿಸೆಗೆ ಹೋಗ್ತಾ ಇದ್ದೀವಿ. ಸೊ ಅದ್ರದ್ದು ವ್ಲಾಗ್ ಮಾಡಿದ್ದೀನಿ. ಹೋಪ್ ಯು ಆಲ್ ವಿಲ್ ಲೈಕ್ ದಿಸ್ ವಿಡಿಯೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ವಿ ಆರ್ ಹಿಯರ್ ಇನ್ ಕಡಲೆಕಾಯಿ ಪರಿಸೆ. ಗೈಸ್, ಜನ ನೋಡಿ ಎಷ್ಟಿದ್ದಾರೆ. ಇದರಿಂದ ಸ್ಟಾರ್ಟಿಂಗು ಇದು ಆ ರೋಡ್ಗೆ ಬಂದಿಲ್ಲ ನಾವು, ಆಲ್ರೆಡಿ ಇಷ್ಟು ರಶ್ಶು, ಫುಲ್ ಜನ. ಎಲ್ಲೋ ಇದೆ ಗೈಸ್. ನೋಡಿ ಗೈಸ್, ಏನಂತಾರೆ ಇದಕ್ಕೆ? ಜಾಯಿಂಟ್ ವೀಲ್ ವಾಟ್ ಎವರ್ ಇಟ್ ಇಸ್. ಅದು ಅಲ್ಲೆಲ್ಲ ಆಟ ಎಲ್ಲ ಇದೆ. ಎಲ್ಲ ಕಡೆ ಎಲ್ಲ ಫುಡ್ ತಿನ್ನೋಣ ಗೈಸ್. ಫಸ್ಟ್ ಪರ್ಚೇಸ್ ಇವತ್ತಿಗೆ ಇನ್ನು ಮಾಡ್ತೀನಿ. ಇನ್ನೂ ಯಾವುದಷ್ಟು ಕಣ್ಣಿಗೆ ಸೆಳೆದಿಲ್ಲ. ನಾನು ಸಿಲ್ವರ್ ಇಯರಿಂಗ್ಸಿಗೆ ಹುಡುಕ್ತಾ ಇದ್ದೀನಿ. ಆ್ಯಂಡ್ ಇವಾಗ ಮೇಯ್ನ್ ರೋಡಿಗೆ ಬಂದಿದ್ದೀವಿ. ಕಡಲೆಕಾಯಿ ಪರಿಸೆ ಅಲ್ಲಿ ಮೂವ್ ಮಾಡಿಸ್ತಾವ್ರ. ನಾವೇನು ನಡೆಯೋದೇ ಬೇಡ. ನೀನು ಸುಮ್ಮನೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವರೇ ಕರ್ಕೊಂಡು ಹೋಗ್ತಾರೆ. ಮಶ್ರೂಮ್ ಕಬಾಬ್ ಗೈಸ್. ನೀನು ಮಾತಾಡೋದು ಕೇಳಿಸಿರಲ್ಲ ಬಿಡು. ಗೈಸ್, ಇನ್ನೊಂದು ಕಡೆ ತಿನ್ನಕ್ಕೆ. ಸೊ ಗೈಸ್, ನಮ್ಗೆ ಏನೇನು ಬೇಕೋ ಎಲ್ಲ ತಿಂದ್ಕೊಂಡು ಶಾಪಿಂಗ್ ಮಾಡ್ಕೊಂಡೆಲ್ಲ ಹೋಗ್ತಿದ್ವಿ. ಅವಾಗ ಅಲ್ಲಿ ರಾಕೇಶ್ ಅಡಿಗ ಅವರು ಒಂದು ಮೂವಿ ಪ್ರಮೋಷನ್ಗಾಗಿ ಬಂದಿದ್ದರು. ಅವಾಗ ಮಮ್ಮಿ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸಿ ಸೆಲ್ಫಿ ಎಲ್ಲ ತೆಕ್ಕೊಂಡು ಬಂದ್ವಿ. ಆ್ಯಂಡ್ ಗೈಸ್, ಅದೇ ಫಸ್ಟ್ ಡೇಯಲ್ಲಿ ಸಿಕ್ಕಾಬಡೆ ರಶ್ ಇತ್ತು. ಆ್ಯಂಡ್ ನಾವು ಕೆಲವೊಂದಷ್ಟು ಇಯರಿಂಗ್ಸ್ ಪರ್ಚೇಸ್ ಮಾಡಿದ್ವಿ. ಆಮೇಲೆ ತಿನ್ನಕ್ಕೆ ಕೆಲವೊಂದಷ್ಟು ಐಟಮ್ಸ್ಗಳನ್ನ ತಿಂದ್ವಿ. ಆ್ಯಂಡ್ ಫೈನಲಿ ನಮ್ದಲ್ಲಿ ರೆಗ್ಯುಲರ್ ಸ್ಪಾಟ್ ಇದೆ ಗೋಬಿ ರೈಸ್ಗೆ. ಸೊ ಅಲ್ಲಿಗೆ ಅವತ್ತಿನ ಡೇನ ಎಂಡ್ ಮಾಡಿದ್ದು. ಗೈಸ್, ಥರ್ಡ್ ಡೇ ಆಫ್ ಕಡಲೆಕಾಯಿ ಪರಿಸೆ. ಇದು ನನ್ನ ತಂಗಿ ಏನೋ ಒಂದು ಹೋಗ್ತಾ ಚಿನ್ಮಯ್ ಕೆಪ್ಪು ಗೈಸ್, ಏನು ಮಾಡೋಕ್ಕಾಗಲ್ಲ. ನನಗಿಂತ ಚಿಕ್ಕವಳಾದ್ರೂ ಸ್ವಲ್ಪ ಕೆಪ್ಪು, ಅಜ್ಜಿತನ ಎಲ್ಲ ಜಾಸ್ತಿ ಇದೆ. ನಿನ್ನೆ ವರ್ಣನೆ ಮಾಡ್ತಾ ಇದ್ದೆ ವ್ಲಾಗಲ್ಲಿ ನೋಡ್ಕೊಂಡ. ಈ ಮುದ್ಕಿನ ನೋಡಿ ಗೈಸ್, ಅವಾಗಲೇ ಹೇಳಿದ್ನಲ್ಲ ಅಜ್ಜಿತನ ಜಾಸ್ತಿ ಇದೆ ಅಂತ. ಆಟ ಆಡೋದಕ್ಕೂ ಬೇಡ. ನಾನು ಇವತ್ತು ಬಂದಿರೋದೇ ಮೇಯ್ನ್ ಆಟ ಆಡೋದಕ್ಕೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬರಲಿ ಗೀಸ್, ಈ ಥರ ಮನುಷ್ಯನ ಎಲ್ಲರೂ ನೋಡಿರ್ತೀರಿ. ಈ ಬಾರಿಮಾ ಚಿನ್ಮಯಕ್ಕ, ಯಾವುದು ನೀವು ಯಾವ್ದಕ್ಕೆ ಬರ್ತೀರಾ ಹೇಳ್ರಿ? ಚಿನ್ಮಯ್, ಯಾವ್ದಕ್ಕೆ ಹೋಗೋಣ? ಇಡೀ ಅಜ್ಜಿ ಹುಷಾರು ಅಜ್ಜಿ. ಅಲ್ಲ ಬಿದ್ದೋಗ್ತಾಳೆ ಅಜ್ಜಿ. ಆಮೇಲೆ ಏನು ಮಾಡೋದು, ನಮ್ಮ ಅಪ್ಪ ಅಮ್ಮಂಗೆ ದುಡ್ಡು ಖರ್ಚಿಗೆಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂತ. ಯಾವುದಕ್ಕೆ ಹೋಗೋಣ? ಚಿನ್ಮಯ್, ನಿನಗೆ ಅಲ್ಲಿದೆ ನೋಡಲಿ. ಓಕೆನಾ? ಅದು ನಾಡೋದು ನೀನು ರೋಲರ್ ಕೋಸ್ಟರ್. ಅದಲ್ಲೇ ಮತ್ತೆ ಅದೇ ವಾಟ್ ಎವರ್ ಇಟ್ ಈಸ್. ಹಾಂ ಗೈಸ್, ಇದನ್ನ ಆಡೋದಕ್ಕೆ ಬಾ ಅಂತ ಹೇಳಿದ್ರೆ ಯಾರು ಬರ್ತಿಲ್ಲ. ಎದ್ರುಕೊಂಡು ಏನೂ ಆಗಲ್ಲಪ್ಪ. ಇವಳ್ದೊಂದು ಬನ್ನಿಪ್ಪ ಸುಮ್ಮನೆ ಬನ್ನಿ. ಅದು ಜಾಯಿಂಟ್ ವೀಲು. ಕೊಲಂಬಸ್ ಆಡಲ್ವಾ? ನಂಗೆ ಗೊತ್ತಿಲ್ಲ, ನೀವು ಹೇಳ್ರಿ. ಇಬ್ರು ಎದ್ರುಕೊಂಡು ಕೂತವ್ರೆ. ನಮ್ಮ ಅಪ್ಪ ಹಂಗೆ ಬರ್ತೀನಿ ಅಂತ ಹೇಳಿ. ಇದಕ್ಕಿಂತ ತ್ರಿಬಲ್ ವಂಡರ್ಲಾದಲ್ಲಿ ಆಡಿ. ಹೌದಕ್ಕ, ಹೌದು ಬಿಡಕ್ಕ. ಏನಾಗಲ್ಲ, ಎಷ್ಟು ಈಸಿ ಆಗಿರುತ್ತೆ. ಸುಮ್ಮನೆ ಕೂತಿದ್ರೆ ಮುಗ್ದೋಗುತ್ತೆ. ಗೈಸ್, ಬೈ ದ ವೇ, ದಿಸ್ ಇಸ್ 4th ಡೇ ಆಫ್ ಕಡಲೆಕಾಯಿ ಪರಿಸೆ. ಇಂಥ ಚಿಕ್ಕ ಮಕ್ಕಳು ನೋಡ್ರಿ, ಚಿಕ್ಕ ಮಗು. ಆ ಮಗು ಆಡ್ತಾ ಇದೆ. ಈ ದೊಡ್ಡ ಹೆಸರುಗದ್ದೆಗಳಿಗೆ ಆಗ್ತಾ ಇದೆ. ಗೈಸ್, ಫೈನಲಿ ಬಂದ್ವಿ. ಅಯ್ಯೋ ಸರಿ, ನಾನು ಒಬ್ಬಳೇ
ಪಾಪ ನಮ್ಮ ಅಪ್ಪ ಒಬ್ಬರೇ ಕೂತ್ಕೋತಾ ಇದ್ದಾರೆ ಗೈಸ್. ಇಬ್ರು ಅಷ್ಟೇ ಒಂದು ಸೀಟಲ್ಲಿ. ಸೊ ಆಂಟಿ ನೋಡಿ ಹೆಂಗೆ ಕೈ ಮುಗಿತಾ ಇದ್ದಾಳೆ. ಅನರ್ಕ ಬೇರೆ ಹಾಕ್ಬಿಟ್ಟವ್ರೆ. ಹಿಂಗೆ ಯಾರು ಕೂತಿರೋದು ಅದಕ್ಕೆ ಜಾಲಿ ಜಾಲಿ. ನನ್ನ ಫೋನ್ ಕ್ಲಾರಿಟಿ ಯಾಕೆ ಹಿಂಗಿದೆಯೋ. ಇವರಿಬ್ರೆ ಭಯ ಪಟ್ಕೋತಾರ. ನನ್ಗೆ ಏನು ಭಯ ಆಗ್ತಾ ಇಲ್ಲ. ಭಯ ಆದ್ರೆ ಕಣ್ಣು ಮುಚ್ಕೊಂಡು ನನ್ ನೆನ್ಸ್ಕೊ, ಧೈರ್ಯ ಬರುತ್ತೆ. ಅಚ್ಚಾ, how excited are you? ಅದೆಲ್ಲ ಆಡ್ಬಿಡ್ತೀನಿ ನೈಟಲ್ಲಿ ಇರೋದು. ತುಂಬ ಚೆನ್ನಾಗಿ. ಹೌದಾ, ಎಷ್ಟು ಎಕ್ಸೈಟ್ ಆಗಿದ್ಯಾ? ನಾನು ಉಳಿಸ್ಕೊಳ್ಳೋದ್ರಲ್ಲಿ ಇರ್ತೀನಿ, ನೀನು ಯಾಕೆ ಇಟ್ಕೊಳ್ಳಿ. ಅಲ್ಲ, ಒಂದು ಚಿಕ್ಕ ಆಟ ಆಡೋದಕ್ಕೆ ನಮ್ಮಿಬ್ರು ಎಷ್ಟು ಮಾತಾಡ್ತಾ ಇದ್ದೀವಿ. ಒಪ್ಪಂಗೆ ಭಯ ಆಗ್ತಿರೋದಕ್ಕೆ ನೆಂಟಿ ಫೋನ್ ಮಾಡ್ಬಿಟ್ರು ವ್ಯತೆ ಹೇಳ್ಕೊಡ್ತಾ ಇದೆ. ನನ್ನ ಜೊತೆಗೆ ನನ್ನ ಕೂದಲು ನಾಡಾಡಿ ಅಂತ ಕೂದಲು ಬಿಟ್ಬಿಟ್ಟೆ. ಆ್ಯಕ್ಚುಲಿ ಇವತ್ತು ಬರೋ ಪ್ಲ್ಯಾನೇ ಇರಲಿಲ್ಲ, ಸುಮ್ಮನೆ ಹಾಗೆ ಬಂದಿದ್ದು. ಇನ್ನೂ ಇರುತ್ತೆ ಕಡಲೆಕಾಯಿ ಬಸ್ನೆ ತಗೊತಿದ್ದು. ದಿಸ್ ಇಸ್ 5th ಡೇ ಆಗಿ, 5th or 4th ಡೇ, ಐ ಡೋಂಟ್ ನೋ. ಥರ್ಸ್ಡೇ, 4th ಡೇ ಕಡಲೆಕಾಯಿ ಪರಿಸಿದ್ದು. ಫ್ರೈಡೇನಾ 5th ಡೇ ಹಂಗಾರೆ ಕಡಲೆಕಾಯಿ ಪರಿಸೆ. ಈ ಹಂಗೆ ಮ್ಯೂಸಿಕ್ ಕ್ಲಾಸ್ ಇತ್ತು, ನಮ್ಮ ಮ್ಯೂಸಿಕ್ ಕ್ಲಾಸಲ್ಲೇ ಇರೋದು. ಸೊ ಹಾಗೆ ಮುಗಿಸ್ಕೊಂಡು ಒಂದ್ಸತಿ ಹೋಗಿ ಬರೋಣ ಲಾಸ್ಟ್ ಅಂದ್ಕೊಂಡು ಬಂದಿದ್ದು. 4-5 ಕಡೆ ಹಾಕ್ಬಿಟ್ಟಿದ್ದಾರೆ ಆಟ ಆಡೋದು. ನಾನು ಸ್ಟಾರ್ಟ್ ಆಯ್ತು. ಫೋನ್ ಹೊಟ್ಟೋದ್ರೆ ನಂಗೆ ಅಷ್ಟೇ. ಇಲ್ಲ, ಏನಿರ್ಲಿಲ್ಲ, ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ಸ್ಟಾರ್ಟಿಂಗ್ ಸ್ವಲ್ಪ ಜರ್ಕೊಂಡಿತ್ತು. ಅಯ್ಯೋ, ಇದ್ಯಾಕೆ ಲಿಪ್ಸ್ಟಿಕ್ ಹಿಂಗೆ ಬಂದಿದೆ? ಫಿಲ್ಟರ್ ಹಾಕಿದ್ದೀನಿ ಅದಕ್ಕೆ. ಈ ರೈಡ್ಗಿಂತ ನಮ್ಮ ಅಪ್ಪದ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು. ಅಷ್ಟೇನಾ? ಇಷ್ಟೇನಾ? ಜಂಬೂ ಸವಾರಿ 120 rupees ಗೈಸ್ ಒಬ್ರಿಗೆ. ಇನ್ನೇನು ಈಗ 1 hour ಆಡ್ತಾರಾ? ಏನು ಥ್ರಿಲ್ಲೇ ಬರಲಿಲ್ಲ ಗೈಸ್. ಆಟ ಅಷ್ಟು ಥ್ರಿಲ್ ಕೊಡಲಿಲ್ಲ. ಅದಕ್ಕೆ ಈಗ ಜೈಂಟ್ ವೀಲಿಗೆ ಬಂದಿದ್ದೀವಿ. ನೋಡೋಣ. ಲಾಸ್ಟ್ ಟೈಮ್ ಚೆನ್ನಾಗಿತ್ತು, ನಾನು ಚಿನ್ಮ ಇಬ್ಬರೇ ಆಡಿದ್ವಿ. ಈ ಸತಿ ಹೇಗಿರುತ್ತೆ ನೋಡೋಣ. ನಮ್ಮಪ್ಪ ಬರಲ್ಲ ಅಂತಿದ್ರು, ಆದರೆ ಹಿಡ್ಕೊಂಡು ಬಂದಿದ್ವಿ. ಯಾವ್ದು ಟೀ ಶರ್ಟು ಗೈಸ್, ನಮ್ಮ ಅಮ್ಮಂಗೆ ಇಲ್ಲಿಂದಾನೇ ದರ್ಶನ ಕೊಡ್ತಾ ಇದ್ವಿ. ಮಮ್ಮಿ ಹಾಯ್ ಅನ್ನೋ ವ್ಲಾಗ್ಗೆ. ಹಾಂ, ನಿಂಗೆ ಗಂಡ ಬರಲ್ಲ ಅಂತಿದ್ರು. ಅಲ್ಲೇ ಅವರೇ ಕೇಳ್ತಾರೆ. ನಿಮ್ಮ ಮಮ್ಮಿ ಚಿನ್ಮಯ್ಯನ ಹುಷಾರಾಗಿ ಇಟ್ಕೋ ಅಂತ ಹೇಳೋಳೆ. ಪಾಪ ಇಲ್ಲೂ ಪಾಪ ಬೇರೆ ಆಗೋಯ್ತು. ಇನ್ನೊಬ್ರು ಇಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ, ಪೀಸ್ಫುಲ್ ಆಗಿ. ಹೋದ ವರ್ಷನೂ ಇಲ್ಲೇ ಕೂತ್ಕೊಂಡು ನಾನು ನೀನೇ ವ್ಲಾಗ್ ಮಾಡಿದ್ವಿ. ಮಗುಗೆ ಎಬ್ಬಿಸ್ಬೇಡಿ, ಎದ್ದಿಸ್ಬೇಡಿ. ನೋಡಿ ಗೈಸ್, ಸ್ಟಾರ್ಟ್ ಆಗಿದೆ. ಚಿನ್ಮಯ್ ಭಯ ಆಗ್ತಾ ಇದೆಯಾ? ಏನು ಆಗ್ತಾ ಇಲ್ವಾ? ಯಾಕೆ? ಪಪ್ಪೆಯಲ್ಲಿ ಮೇಲೆ ಅಲ್ಲ. ಹಾಂ, ಪಟಾಕಿ. ನೋಡಿ ಅವ್ರಿಗೂ ಹೆಂಗೆ ಕಿರ್ಸ್ತಾರೆ. ಕಿರ್ಸೆ ಏನು ಕಿರ್ಸ್ಲಿ, ಭಯ ಕಿರ್ಸ್ತಾರೆ.
ಇಷ್ಟು ಚೆನ್ನಾಗಿದೆ ಅಲ್ಲ, ಇಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ. ಗೈಸ್, ಆಟ ಮುಗ್ದೇ ಹೋಯ್ತು. ಯಾವಾಗ ಆಟ ಸ್ಟಾರ್ಟ್ ಆಯ್ತು, ಯಾವಾಗ ಆಟ ಮುಗೀತು ಅನ್ನೋದೇ ಗೊತ್ತಾಗ್ತದೆ. ಸುಮ್ಮನೆ ನಾನು ಹೇಳಿದೆ ಕೊಲಂಬಸ್ಗೆ ಹೋಗೋಣ. ಪಾಪನೇ ಹೇಳಿದ್ದು. ಇಲ್ಲ, ನಮ್ಮ ಅಪ್ಪ ಹೇಳಿಲ್ಲ, ನೀನು ಹೇಳಿ. ಚಿನ್ಮಯ್ ಶಟಪ್. ಯು ಶಟಪ್. ನಾನು ಹೇಳೇ ಇಲ್ಲ, ಪಪ್ಪ ಹೇಳಿದ್ದು. ವಂಡ್ರಲ್ಲಾಗ ಹೋಗೋಣ ಚಿನ್ಮಯ್. ಹೋಗೋಣ. ನಡಿ, ಎತ್ತು ಗಾಡಿ. ಅವತ್ತತಿ ನಂಗೆ ಕರೆಕ್ಟಾಗಿ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಇಲ್ಲಿಂದಾನೆ ಆರೋಣ ವಂಡ್ರಲ್ಲಾಗೆ. ಬಿದ್ದರೆ ಏನೂ ಆಗಲ್ಲ, ಆ ಕಡೆ ಬಿದ್ದರೆ ಏನೂ ಆಗಲ್ಲ. ಕೈ ಕಾಲು ಕಟ್ಕೊಳ್ಳೋದು. ಅದಕ್ಕಿಂತ ಹೆಚ್ಚಾಗಿ 2 ದಿನ 3 ದಿನ ಸ್ಕೂಲಿಗೆ ರಜಾ. ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗಲ್ಲ. ಬೈ ದ ವೇ ಐ ಹ್ಯಾವ್ ಎಕ್ಸಾಮ್ಸ್. ಯಪ್, ನನ್ನ ಬ್ಲಾಗ್ ಪ್ರಮೋಷನ್ ಮಾಡ್ತೀನಿ ನಮ್ಮಪ್ಪ. ನಿಂಗೂ ಪ್ರಮೋಷನ್ ಮಾಡ್ತೀನಿ. ನನ್ನ ಬ್ಲಾಗ್ ಸಿನ್ಸಿಯರಾಗಿ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ. ತಪ್ಪಿನೂ ನೋಡಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಚೆನ್ನಾಗಿದೆ. ಆಂಜನೇಯ ಸ್ವಾಮಿ. ಅಜ್ಜಿ ಅಜ್ಜಿ ಕಮಾನ್ ಅಜ್ಜಿ. ಅವಳಿಗೆ ತಿನ್ನ ಹುಚ್ಚಿದೆ ಗೈಸ್ ವಿಭೂತಿದು. Yeah, that's it for today guys. Hope you all like this video. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ do not forget to like, comment, share and subscribe to my channel. Lots of love. Take care until the next video. Bye bye.